ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ದಕ್ಷಿಣ ಕನ್ನಡದಲ್ಲಿ ಪ್ರೇತಾತ್ಮ ಅನ್ನೋದು ಇವಾಗ ಎಲ್ಲ ಟಿ ವಿಯಲ್ಲೂ ದೊಡ್ಡ ಸುದ್ದಿ ಆಗಿತ್ತು. ಈ ಸುದ್ದಿ ನೋಡಿದಾಗ ಒಂದು ಸತಿ ನಗು ಬಂತು ನನಗೆ. ಯಾಕೆ ನಗು ಬಂತು ಅಂದರೆ, ಈ ಥರ ಸುದ್ದಿಗಳು, ಈ ಥರ ಕಥೆಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚಾಗೋಕ್ಕೆ ಶುರುವಾಗಿದೆ ಇವಾಗ. ಕಾರಣ ಏನು ಅಂದರೆ, ಮನುಷ್ಯನ ಮಾನಸಿಕ ಸ್ಥಿತಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವನ ಸ್ಥಿತಿ ಆ ರೀತಿ ಆಗೋಗಿದೆ. ಇಲ್ದಿದ್ದನ್ನೆಲ್ಲ ನಂಬಿ ತಲೆಗೆ ಏನೇನು ಹುಳ ಹಾಕೋದು, ಅವರು ಇದು ಮಾಡಿದರು, ಇವ್ರು ಇದು ಮಾಡಿದರು ಅಂತ ಹೇಳೋದು, ಇಂಥದ್ದೆಲ್ಲ ಜಾಸ್ತಿ ಆಗೋಗಿದೆ ಇವಾಗ ದಕ್ಷಿಣ ಕನ್ನಡದಲ್ಲಿ. ಅದಕ್ಕೆ ಇದು ತಾಜಾ ಉದಾಹರಣೆ ಅಂದರೆ ಈ ಒಂದು ಪ್ರೇತಾತ್ಮದ ಕತೆ. ಈ ಪ್ರೇತಾತ್ಮ ಕತೆ ಹೇಳುವವರು ಅವ್ರ ಮನೆಯವರೆಲ್ಲ ಏನು ಕತೆ ಹೇಳ್ತಾಯಿದ್ರು ಅಂದರೆ, ಈ ಪ್ರೇತಾತ್ಮ ಅನ್ನೋದು ಇದು ಬಂತು, ಅದು ಯಾವುದೋ ಭೂತದ ಜೊತೆ ಬಂತು, ಮನೆ ಹತ್ರ ಬಂತು, ಅದು ಆಮೇಲೆ ಅದು ಒಳಗೆ ಬರೋಕ್ಕೆ ಬಿಟ್ಟಿಲ್ಲ. ಹೆಂಗಸರು ಮಾತ್ರ ಒಳಗೆ ಬರುವುದಿಲ್ಲ, ದೂಡುತ್ತೆ. ಅವ್ರ ಮನೆ ಯಜಮಾನ್ರು, ಅವ್ರ ಮನೆ ಯಜಮಾನ್ರ ಗಂಡ ಬಂದ ತಕ್ಷಣ ಆ ಭೂತ ಏನೂ ಮಾಡೋದಿಲ್ಲ, ಸೀದಾ ಒಳಗಿರುತ್ತೆ. ಮತ್ತು ಮೊಬೈಲಲ್ಲಿ ಮಕ್ಕಳು ಒಂದು ಫೋಟೋ ತೆಗೆದಿದೆ. ಆ ಮೊಬೈಲಲ್ಲಿ ಫೋಟೋ ತೆಗೆದಿದ್ದು ನೋಡಿದ್ರೆ ಅದು ಯಾರೋ ಬಣ್ಣ ಹಚ್ಕೊಂಡು ಇವ್ರನ್ನ ಹೆದರ್ಸ್ತಾ ಇದ್ದಾರೆ ಅಂತಾರೆ. ಇನ್ನೇನು ಪ್ರಸಾದನ ಕಟ್ಟಿರ್ತಾರಂತೆ, ಅದನ್ನೆಲ್ಲ ಏನು ಬಿಚ್ಚಿ ತೆಗಿತಾರಂತೆ. ಆ ಬಿಚ್ಚಿ ತೆಗಿತಾ ಇರೋದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಯಾರೋ ಇದನ್ನು ಬೇಕಂತಲೇ ಇವ್ರನ್ನ ಹೆದರ್ಸ್ಬೇಕು ಅಂತಲೇ, ಅಥವಾ ಇವ್ರಿಗೇನೋ ಇವ್ರ ಮೇಲೆ ಏನೋ ದ್ವೇಷ ಇದ್ದವರೇ ಅದನ್ನು ಮಾಡ್ತಾ ಇದ್ದಾರೋ ಅನ್ನೋದು ಕನ್ಫರ್ಮ್ ಗೊತ್ತಾಗ್ತಾ ಇದೆ. ಯಾಕೆ ನಾ ಇದನ್ನು ಹೇಳ್ತಾ ಇದ್ದೆ, ಅವ್ರು ಲಕ್ಷಗಟ್ಟಲೆ ಖರ್ಚು ಮಾಡಿದ್ದೀನಿ, ಅವ್ರ ಹತ್ರ ಹೋದೆ, ಆ ಪೂಜೆ ಮಾಡಿದೆ, ಇಲ್ಲೋ ಹೋದೆ ಅಲ್ಲೋ ಹೋದೆ ಅಂತ ಹೇಳ್ತಾಯಿದ್ರು. ಅದು ಮೋಸ್ಟ್ಲಿ ಕೊಡಮನಿ ತಾಯಿ ಕ್ಷೇತ್ರ, ಅಲ್ಲಿ ಯಾರೂ ಇರೋದಿಲ್ಲ ಅಂತ ಹೇಳೋದು ಸತ್ಯ. ನಾನು ಹೇಳ್ತೀನಿ, ಕೊಡಮನಿ ತಾಯಿ ಕ್ಷೇತ್ರದಲ್ಲಿ ಆ ರೀತಿ ದೈವಭೂತಗಳು ಬಂದು ಮನುಷ್ಯನಿಗೆ ತೊಂದರೆ ಕೊಡುವುದಿಲ್ಲ. ತೊಂದರೆ ಕೊಟ್ಟರು ಅವ್ರೇನಾದ್ರು ಅನ್ಯಾಯ ಮಾಡಿದರೆ ಮಾತ್ರ ತೊಂದರೆ ಕೊಡ್ತವೆ, ಇಲ್ಲ ಅಂತ ಹೇಳೋದಿಲ್ಲ. ಅದು ಭೂತಗಳು ಬಂದು ಕೊಡೋದಲ್ಲ, ದೈವಗಳೇ ಅವ್ರನ್ನ ಕಾಡ್ತಾ ಇರ್ತವೆ. ಏನಾದರೂ ಇದಾಗುತ್ತೆ, ಇವ್ರಿಗೆ ತೋರಿಸೋ ಥರ ಅಲ್ಲಿ ನಾನು ಇದನ್ನು ಕಟ್ಟಿದ್ದೀನಿ, ಇದು ಕಟ್ಟಿದ್ದೀವಿ, ಅದೆಲ್ಲ ಇದಾಯಿತು ಅಂತ ಹೇಳ್ತಾರೆ. ಏನೋ ಇದೆಲ್ಲ ಕಟ್ಟಿ ಇಟ್ಟಿದ್ದೆಲ್ಲ ಬಿಚ್ಚು, ಅದು ಮನುಷ್ಯರೇ ಬಿಚ್ಚೋದು ಅನ್ನೋದು ನೋಡಿದಾಗೆ ಗೊತ್ತಾಗುತ್ತೆ. ಈ ಕತೆ ಹೇಳುವಾಗ ಅವ್ರ ಮನೆಯವ್ರನ್ನ ಎಲ್ಲ ಅಬ್ಸರ್ವ್ ಮಾಡಿ, ಮಕ್ಕಳು ಯಾವುದೋ ಒಂದು ಫಿಲಮ್ ನೋಡಿ ಕತೆ ಹೇಳಿದಾಗಿತ್ತು. ಹಾಗೆ ಆ ಮನೆಯ ಒಂದು ಏನು ಸ್ವಲ್ಪ ಆರಾಮಿಲ್ಲ ಅಂತ ಒಂದು ಇದ್ದಿದ್ದಾರೆ, ಒಬ್ಬರು ಅಕ್ಕ ಅವ್ರ ಥರ ಇದ್ದಾರೆ. ಅವರು ಏನು ಅಂದರೆ ಹಿರಿಯವರು, ಮಕ್ಕಳ ತಾಯಿ, ಅವ್ರು ಹೇಳ್ತಾ ಇರೋದು ನೋಡಿದ್ರೆ ಅವರಿಗೆ ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆಗಳಿದ್ದಾವೆ. ಅವರೇ ಬೆಂಕಿ ಕೊಟ್ಬಿಟ್ಟು ಇದು ಮಾಡ್ತಾ ಇದ್ದಾರೋ ಏನೋ ಅನಿಸ್ತಾ ಇದೆ. ಯಾಕೆಂದರೆ ಅವ್ರ ಗಂಡ ಬಂದಾಗ ಅದು ಏನೂ ಇರೋದಿಲ್ಲ, ಅವರಿದ್ದಾಗ ಮಾತ್ರ ಇರುತ್ತೆ. ಅಂದರೆ ಇದರಲ್ಲಿ ಏನೋ ಒಂದು ಇದೆ ಅನ್ನೋದಂತೂ ಸತ್ಯ. ಆದರೆ ಅದು ಏನು ಸತ್ಯನೋ ಸುಳ್ಳು ಅನ್ನೋದು ಕಂಡುಹಿಡಿಬೇಕಾಗಿರೋದು ಯಾರು ಅಂದರೆ ಪೊಲೀಸ್ ಅಥವಾ ಯಾರಾದರೂ ಕಂಡುಹಿಡಿಬೇಕಾಗುತ್ತೆ. ತನಿಖೆ ಕೊಟ್ಟು ಇದು ಮಾಡಬೇಕು. ಇಲ್ಲ ದೈವಭೂತಗಳು ಅದ್ರ ಬಗ್ಗೆ ಹೇಳಬೇಕು. ಇವಾಗ ದೈವಭೂತದವ್ರ ಹತ್ರ ಹೋದರೆ ಆ ಭೂತ ಬಂದಿದೆ, ಈ ಭೂತ ಬಂದಿದೆ, ಹಾಗೆ ಬಂದಿದೆ, ಆ ಪೂಜೆ ಮಾಡಬೇಕು. ಭಟ್ರ ಹತ್ರ ಹೋದರೆ, ಜ್ಯೋತಿಷಿಗಳ ಹತ್ರ ಹೋದರೆ ಅವ್ರು ಇನ್ನಿಷ್ಟು ತಲೆ ಕೆಡಿಸ್ತಾರೆ. ಈ ರೀತಿ ತಲೆ ಕೆಡಿಸಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅರ್ಧ ಕುಟುಂಬಗಳನ್ನೇ ನಾಶ ಮಾಡಿದ್ದಾರೆ. ಅರ್ಧ ಕುಟುಂಬಗಳು ಇವತ್ತು ಅತಂತ್ರ ಸ್ಥಿತಿಯಲ್ಲಿದೆ ಈ ದೈವಭೂತದ ಹೆಸರಲ್ಲಿ. ಇದು ಮಾಡಿ ಮೋಸ ಮಾಡೋದು, ಅವ್ರಿಗೆ ಹೆದರಿಸೋದು, ಭಯಪಡಿಸೋದು. ನಿಮ್ಮ ದೈವ ಹಾಗೆ ಹೀಗಾಗಿದೆ, ನಿಮ್ಮ ದೈವ ಅದಕ್ಕೆ ನಿಮ್ಮ ಮೇಲೆ ಸಿಟ್ಟು ಬಂದಿದೆ, ಹಾಗೆ ಹೀಗೆ ಅಂತ ಹೆದರಿಸೋ ಒಂದು ಕಡೆ ದೈವ ಪಾತ್ರಿಗಳು ಮಾಡ್ತಾರೆ ಆ ಕೆಲಸ. ಅದ್ರ ಜೊತೆಗೆ ಈ ಜ್ಯೋತಿಷಿಗಳು ಮಾಡ್ತಾರೆ. ಈ ರೀತಿ ಮಾಡಿ ಅವರಿಗೆ ಸರಿಯಾದ ಯಾವ ಮಾರ್ಗದರ್ಶನವೂ ಇಲ್ಲ. ಅವರು ಯಾಕೆಂದರೆ ದೈವ ಇರೋದು ಪರೀಲಿಕ್ಕೆ, ಅಂದರೆ ನಮ್ಮನ್ನು ಕಷ್ಟದಿಂದ ಕಾಪಾಡಲಿಕ್ಕೆ. ನಮ್ಮ ಪ್ರಕೃತಿ, ನಮ್ಮ ಇದನ್ನು ಕಾಪಾಡೋದು ಆ ದೈವದ ಕೆಲಸ. ಅದು ಮಾಡುತ್ತೆ. ಅದು ನಮ್ಮ ಕೆಟ್ಟತನಕ್ಕಿದೆಯಲ್ಲ, ಆ ದೈವಗಳು ನಮಗೆ ಈ ಥರ ಮಾಡೋದು. ಆದರೆ ಬೇರೆ ಇವರು ಹಣ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಹಣ ದೇವ್ರ ಹೆಸರು ಹೇಳ್ಕೊಂಡು ಹಣ ಮಾಡೋದು, ಇಂಥದ್ದೆಲ್ಲ ನಡೀತಾನೇ ಇದೆ. ಬ್ರಹ್ಮರಾಕ್ಷಕ ಅಂತೇಳಿ ಒಂದು ಶುರುವಾಯಿತು. ಅದನ್ನು ಫೋಟೋ ಹಿಡ್ದಿದ್ದೀನಿ. ಒಂದು ಬ್ರಹ್ಮರಾಕ್ಷಕ ಏನಾದ್ರು ಅಕಸ್ಮಾತ್ ಬಂದಿದ್ದರೆ ಅವ್ರನ್ನ ಮೆಟ್ಕೊಂಡು ಹೋಗ್ತಿದ್ದ. ಹಂಗೆ ಸುಲಭದಾಗಿ ಅವ್ರು ಸುತ್ತ ತಿರುಗುತ್ತಾ ಕೂತ್ಕೊಳ್ಳೋದಿಲ್ಲ. ಇದೆಲ್ಲ ಕತೆಗಳು. ಇದಕ್ಕೆ ಜನ ಹೆದರ್ಕೊಳ್ಬಾರ್ದು. ಯಾಕೆಂದರೆ ಇಂಥದ್ದನ್ನೆಲ್ಲ ನಡೀಲಿಕ್ಕೆ ನಮ್ಮ ದೇವರುಗಳು ಯಾವತ್ತೂ ಬಿಡೋದಿಲ್ಲ. ಯಾಕೆಂದರೆ ನಮ್ಮನ್ನು ಸದಾ ನಮ್ಮ ಜೊತೆ, ನಮ್ಮ ಕುಟುಂಬದ ದೈವಗಳಾಗಲಿ, ನಾವು ಯಾವ ನಂಬಿರ್ತೀವಿ ಆ ದೈವಗಳು ನಮ್ಮನ್ನು ಸದಾ ನಮ್ಮ ಜೊತೆ ಕಾಪಾಡ್ತಾ ಇರ್ತವೆ. ನಾವು ಭಕ್ತಿಯಿಂದ ನಡ್ಕೊಂಡಿದ್ದೇ ಆದರೆ ಅವರು ನಮ್ಮನ್ನು ಸದಾ, ಆ ಗ್ರಾಮ ದೇವರುಗಳು ಅವರು ನಮ್ಮನ್ನು ಸದಾ ನಮ್ಮ ಜೊತೆ ಇರ್ತಾರೆ. ಎಂಥ ಕೆಟ್ಟ ಜಾಗದಲ್ಲೂ ಇದ್ದವ್ರನ್ನ ನಾನು ತುಂಬ ಜನ ನೋಡಿದ್ದೀನಿ, ಅವ್ರು ಆರಾಮಾಗಿರ್ತಾರೆ. ಯಾಕೆಂದರೆ ಆ ದೇವರುಗಳಿಗೆ ಅಷ್ಟು ಶಕ್ತಿ ಇರುತ್ತೆ. ಆ ದೇವರುಗಳು ಒಬ್ಬರು ನಮ್ಮ ಜೊತೆ ಇದ್ದರೆ ಸಾಕು, ಮತ್ತು ಯಾರೂ ನಮ್ಮ ಜೊತೆ ಇರೋದು ಬೇಕಾಗಿಲ್ಲ. ಆ ದೇವರುಗಳನ್ನು ನಾವು ಆತ್ಮಸಾಕ್ಷಿಯಾಗಿ ನಂಬಬೇಕು. ಇನ್ನೊಬ್ಬರಿಗೆ ನಾವು ಕೆಟ್ಟದ್ದು ಬಯಸ್ದೇನೆ ನಾವು ಒಳ್ಳೆ ರೀತಿಯಿಂದ ಬದುಕಿದ್ರೆ ಯಾವ ಪ್ರೇತಾತ್ಮ, ಯಾವ ಭೂತಗಳು ನಮಗೆ ತೊಂದರೆ ಕೊಡೋದಿಲ್ಲ. ಯಾಕೆ ತೊಂದರೆ ಕೊಡೋದಿಲ್ಲ ಅಂದರೆ, ನಾವು ಒಳ್ಳೆ ರೀತಿಯಿಂದ ಇರ್ತೀವಿ ಅನ್ನೋದಕ್ಕೆ ಕಾರಣದಿಂದ ಆ ರೀತಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಅದಕ್ಕೆ ಯಾವತ್ತೂ ಯಾವುದೇ ಇದಕ್ಕಾಗಲಿ ಯಾರೂ ಭಯಪಡೋಕ್ಕೆ ಹೋಗಬಾರ್ದು. ದೇವರುಗಳು ಸದಾ ಇದೆಯಲ್ಲ, ಸದಾ ನಮ್ಮನ್ನು ಕಾಪಾಡ್ತವೆ.
ಈ ಭೂತಗಳು ಅವು ಇವು ಎಲ್ಲ ಇವರೇನು ಕತೆ ಕಟ್ತಾ ಇದ್ದಾರೆ, ಅದಕ್ಕೆ ಜನರು ಅದನ್ನು ಟಿ ವಿಯಲ್ಲಿ ತೋರಿಸಿ ಜನ ಎಲ್ಲ ಭಯಪಡೋ ಥರ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂದರೆ ಈ ಥರ ಎಲ್ಲ ತೋರಿಸಿದಾಗ ಚಿಕ್ಕ ಮಕ್ಕಳು ಅದನ್ನ ಕತೆ ಇನ್ನೊಬ್ರು ಹೇಳ್ತಾರೆ. ನಾನು ಇಂಥದ್ದನ್ನು ಕತೆ ಬಗ್ಗೆ ನನ್ನ ಹತ್ರ ತುಂಬ ಕತೆಗಳಿದ್ದಾವೆ. ನಾನು ಈ ದೇವ್ರನ್ನ ನಂಬಿ ಎಷ್ಟು ಕುಟುಂಬ ಹಾಳಾಗಿದೆ ಅನ್ನೋ ಕಥೆನೂ ನನಗಿದೆ. ಅದಕ್ಕೆ ಅದನ್ನೆಲ್ಲ ನಂಬಕ್ಕೆ ಹೋಗದೆ, ಈ ಜ್ಯೋತಿಷ್ಯಗಳು ಅವ್ರ ಹತ್ರ ಹೋಗದೇನೆ ಆ ಜ್ಯೋತಿಷ್ಯದ ಸಮಸ್ಯೆಗಳಿಗೆ ನಾವೊಂದು ಪರಿಹಾರಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸ್ತೀವಿ ನಿಮಗೆ ಮುಂದಿನ ದಿನಗಳಲ್ಲಿ. ಇಂಥದ್ದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೇನೆ ನೀವು ಧೈರ್ಯವಾಗಿ ಇರಿ. ದೇವರುಗಳನ್ನು ನಂಬಿ ಆ ದೇವರುಗಳು ನಿಮ್ಮ ಜೊತೆ ಸದಾ ನಿಮ್ಮ ಜೊತೆ ಹಿಂದ್ಗಡೆ ಕಾಪಾಡ್ತಾರೆ. ಈ ಥರದ್ದೆಲ್ಲ ಕಥೆಗಳು ಅವ್ರದ್ದು ಯಾವುದೋ ದೇವರು ಬಂತು, ಆ ಭೂತ ಒಳಗೆ ಬಂದಿಲ್ಲ, ಆ ಭೂತ ಅಲ್ಲಿತ್ತು, ಅಲ್ಲಿ ಕಾಪಾಡ್ತಿತ್ತು, ಅಲ್ಲಿ ಇದಿತ್ತು, ಹಾಗಾಯಿತು, ಆ ದೇವ್ರು ನಮಗೆ ದೇವರುಗಳು ಯಾವತ್ತೂ ನಮ್ಮನ್ನು ಭಯಪಡಿಸೋದಿಲ್ಲ. ನಮ್ಮನ್ನು ಎದುರುಗಡೆ ಬಂದಾಗ ನಮಗೆ ಇದಾಗುತ್ತೆ, ಎಲ್ಲೋ ಒಮ್ಮೊಮ್ಮೆ ಕಾಣಿಸ್ತವೆ. ನಾವು ಅನ್ಯಾಯ ಮಾಡಿದಾಗ, ನಾವು ಕೆಟ್ಟ ದಾರಿಯಿಂದ ಹೋದಾಗ ಅವು ಎಚ್ಚರಿಸ್ತವೆ ನಮ್ಮನ್ನು. ಅಂಥದ್ದನ್ನು ಬಿಟ್ಟು ಬೇರೆಯವ್ರಿಗೆ ಅನ್ಯಾಯ ಮಾಡೋಕ್ಕೆ ಹೋದರೆ ಅಥವಾ ಬೇರೆಯವ್ರಿಗೆ ಏನಾದ್ರು ಸಮಸ್ಯೆ ಆದರೆ ಆವಾಗ ಖಂಡಿತ ಅವರಿಗೆ ಸಮಸ್ಯೆ ಮಾಡ್ತವೆ ದೇವರುಗಳು. ನಿಜವಾದ ದೇವರುಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದೆ. ಆದರೆ ಈ ಕಾಲ್ಪನಿಕ ಕಥೆಗಳು, ಈ ಯಾರೋ ಪಾತ್ರೆಗಳು ಹೇಳೋದು, ಯಾವುದೋ ಜ್ಯೋತಿಷ್ಯಗಳು ಹೇಳೋದು ಆ ಥರದ್ದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.